ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಆಲೂ ಪರೋಟಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟು ಒಂದು ಬೌಲ್ಗೆ ಸ್ವಲ್ಪ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಡ್ರೈಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬೇಡ್ರಿ. ಲಟ್ಟಿಸ್ಬೇಕಾದ್ರೆ ಕೈ ನೋವು ಬಂದುಬಿಡುತ್ತೆ, ಲಟ್ಟಿಸೋಕ್ಕಾಗಲ್ಲ. ಅದನ್ನು ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಸ್ಟಫಿಂಗಿಗೆ ರೆಡಿ ಮಾಡ್ಕೊತಿದ್ದೀನಿ. ಆಲೂಗೆಡ್ಡೆನ ನಾನು ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಗ್ರೇಟ್ ಮಾಡ್ಕೊತಿದ್ದೀನಿ ಗ್ರೇಟರಲ್ಲಿ. ಈಗ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ನಾನು ಅರ್ಧ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊತಿದ್ದೀನಿ. ನನ್ನ ಮಗ ತಿನ್ನೋದ್ರಿಂದ ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ, ಜೀರಾ ಪೌಡರ್, ಚಿಲ್ಲಿ ಪೌಡರ್, ಅರಿಶಿನ, ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡ್ಕೊಂಡು ಈಗ ಚಪಾತಿ ಹಿಟ್ಟನ್ನು ನಾನು ಸೈಡ್ಗೆ ಇಟ್ಟಿದ್ನಲ್ಲ ಅದನ್ನು ತೊಗೊಂಡು ಈಗ ಉಂಡೆ ಮಾಡ್ಕೊತಿದ್ದೀನಿ. ಉಂಡೆ ಮಾಡಿಕೊಂಡು ಫಸ್ಟ್ ನಾನಿಲ್ಲಿ 2 ಥರ ತೋರಿಸ್ತಿದ್ದೀನಿ. ಒಂದು ಕಾಯಿನ್ ಆಲೂ ಪರೋಟ, ಇನ್ನೊಂದು ನಾರ್ಮಲ್ ಆಲೂ ಪರೋಟ. ನಾನು ಫಸ್ಟು ಕಾಯಿನ್ ಆಲೂ ಪರೋಟ ಮಕ್ಕಳು ಬಾಕ್ಸಿಗೆ ಈ ಥರ ಪುಟಾಣಿಯಾಗಿ ಮಾಡಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟು ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ನಲ್ಲ ಅದನ್ನು ತೊಗೊಂಡು ಒಂದು ಉಂಡೆ ಮಾಡಿಕೊಂಡು ಚಪಾತಿ ಥರನೇ ಲಟ್ಟಿಸ್ಕೊತಿದ್ದೀನಿ. ಅಂದರೆ ತುಂಬ ತೆಳ್ಳಗಲ್ಲ, ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊತಿದ್ದೀನಿ. ಇವಾಗ ಆಲೂ ಸ್ಟಫಿಂಗ್ ಏನು ರೆಡಿ ಮಾಡಿದ್ದೋ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಈವನ್ನಾಗಿ. ನೋಡಿ, ಈಗ ಈವನ್ನಾಗಿ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಹಿಂಗೆ ರೋಲ್ ಮಾಡ್ಕೊತ ಬರಬೇಕು ನೀಟಾಗಿ. ನೋಡಿ, ಈಗ ರೋಲ್ ಮಾಡಿದ್ಮೇಲೆ ಒಂದು ಚಾಕು ತೊಗೊಂಬಿಟ್ಟು ಸ್ವಲ್ಪ ಬಿಟ್ಬಿಟ್ಟು ಕಟ್ ಮಾಡಬೇಕು ಈ ರೀತಿ. ನಿಮ್ಗಿನ್ನೂ ದೊಡ್ಡದು ಬೇಕಂದರೆ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೋಬೋದು. ಮಕ್ಳಿಗಾಗಿರೋದ್ರಿಂದ ಇಷ್ಟು ಪುಟಾಣಿ ಸಾಕಾಗುತ್ತೆ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ಥರ ಲಟ್ಟಿಸ್ಕೊಂಡ್ರೂ ಸಾಕಾಗುತ್ತೆ. ಇಲ್ಲಾಂದರೆ ಕೈಯಲ್ಲೇ ತಟ್ಕೊತೀನಿ ಅಂದರೆ ತಟ್ಕೊಳ್ಳಬಹುದು. ಈ ಥರ ನೀಟಾಗಿ ಎಲ್ಲ ಲಟ್ಟಿಸ್ಕೋಬೇಕು. ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗಿರುತ್ತೆ. ಚಿಕ್ಕದಾಗಿ ಮಾಡ್ತಿರ್ತೀವಲ್ಲ, ಹಾಗಾಗಿ. ಮತ್ತು ಆಲೂ ಸ್ಟಫಿಂಗು ಇರುತ್ತೆ, ತರಕಾರಿನೂ ಸೇರಿದಂಗೆ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ರೀತಿ ಬೇಕಾದರೂ ನೀವು ಮಾಡ್ಕೋಬೋದು. ಲಟ್ಟಿಸೋಕ್ಕಾಗಲಿಲ್ಲ ಅಂದರೆ ಕೈಯಲ್ಲೇ ಬೇಕಾದರೆ ಈ ರೀತಿ ನೀಟಾಗಿ ತಟ್ಕೋಬೋದು. ಈಗ ಎಲ್ಲ ನಾನು ಲಟ್ಟಿಸ್ಕೊಂಬರ್ತೀನಿ. ಲಟ್ಟಿಸ್ಕೊಂಬಂದ್ಮೇಲೆ ತವ ಬಿಸಿ ಆದಮೇಲೆ ಒಂದೊಂದನ್ನೇ ನಾನು ಹಾಕ್ಕೊಂಡು ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ಗೆ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ತೀನಿ. ಎಲ್ಲದಕ್ಕೂ ಎಣ್ಣೆನ ಸವರ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಆರಾಮಾಗಿ ತಿನ್ಕೊತಾರೆ. ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಮೊಸರು, ಇಲ್ಲಾಂದರೆ ಪಿಕ್ಕಲ್, ಅದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ನಿಮ್ಮ ಮಕ್ಳಿಗೆ ಇಷ್ಟ ಆಗುತ್ತೆ. ಇವಾಗ 2 ಕಡೆನೂ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಕಾಯಿನ್ ಆಲೂ ಪರೋಟ ರೆಡಿ. ಈಗ ನಾನು ನಾರ್ಮಲ್ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟು ಹಿಟ್ಟನ್ನು ತೊಗೊಂಡು ಅದನ್ನು ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಆಮೇಲೆ ಆಲೂ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿರ್ತೀವೋ ಅದನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಾದರೂ ಇಟ್ಟಿತ್ತು ಅಂದರೆ ಅದನ್ನು ತಗೊಂಬಿಟ್ಟು ನೀಟಾಗಿ ಲಟ್ಟಿಸ್ಕೋಬೇಕು. ಫಸ್ಟು ಉಲ್ಟದಿಂದ ಲಟ್ಟಿಸ್ಕೊಂಡು ಆಮೇಲೆ ಸೀದಾ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗೋ ರೀತಿ ಲಟ್ಟಿಸ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ, ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ. ಈಗ ನೋಡಿ, ನಾನು ಈವನ್ನಾಗಿ ನೀಟಾಗಿ ಸ್ಪ್ರೆಡ್ ಆಗೋ ರೀತಿಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ತವ ಬಿಸಿ ಆದಮೇಲೆ ಏನು ಲಟ್ಟಿಸ್ಕೊಂಡಿದ್ನೋ ಆಲೂ ಪರೋಟನ 2 ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ರೀತಿಲಿ ಎಣ್ಣೆನ ಸವರ್ಕೋಬೇಕು. ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡ್ಗೂ ಸಹ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. 2 ಕಡೆನೂ ನೀಟಾಗಿ ಬೇಯಿಸ್ಕೊಂತು ಅಂದರೆ ಆಲೂ ಪರೋಟ ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.